ಹಾಯ್ ನಮಸ್ತೆ. ಇವತ್ತು ನಾನು ಕಡಲೆ ಹಿಟ್ಟಿಂದ ಒಂದು ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಬಾಯಲ್ಲಿಟ್ಟರೆ ಕರಗುತ್ತೆ ಆ ಥರ ಇರುತ್ತೆ ನೋಡಿ ಬರ್ಫಿ. ಈ ಕಡಲೆ ಹಿಟ್ಟು 1 ಬೌಲು ಮತ್ತು ಸಕ್ಕರೆ 1 ಬೌಲು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ, ಅರ್ಧ ಬೌಲ್ ತುಪ್ಪ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಬಾಣಲಿ ಅಥವಾ ಏನಾದರೂ ಹುರಿಯೋದಕ್ಕೆ ಹಂಚು ಏನಾದರೂ ಇಟ್ಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಕಡಲೆ ಹಿಟ್ಟು ಹುರ್ಕೊಳ್ಳೋಣ ಬನ್ನಿ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗುತ್ತೆ. ಈ ಕಡಲೆ ಹಿಟ್ಟನ್ನು ಹೇಗೆ ಹುರ್ಕೋಬೇಕಪ್ಪ ಅಂದರೆ, ಈ ಹಸಿ ವಾಸನೆ, ಕಡಲೆ ಹಿಟ್ಟಲ್ಲಿ ಹಸಿ ವಾಸನೆ ಇರುತ್ತಲ್ವಾ, ಆ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ನೋಡಿ ಚೆಂದಾಗಿ. ಈ ಹಸಿ ವಾಸನೆ ಇದ್ದರೆ ನಮ್ಮ ಬರ್ಫಿ ಟೇಸ್ಟ್ ಬರಲ್ಲ, ಚೆನ್ನಾಗಿರಲ್ಲ ನೋಡಿ. ಈ ಥರ ಸಣ್ಣ ಉರಿ, ಮತ್ತು ಅದು ಹತ್ತಬಾರ್ದು. ಉರಿ ಜಾಸ್ತಿ ಮಾಡಿಕೊಂಡು ಮತ್ತು ಅದು ಸೀದು ಹೋಗೋದು ಅಂತಾರಲ್ವ, ಅದು ಆ ಥರ ಹತ್ತಬಾರ್ದು. ಆ ಥರ ನಾವು ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ. ಇದು ತುಂಬ ಸುಲಭವಾದ ಒಂದು ಸರಳವಾದ ಒಂದು ಸ್ವೀಟ್ ಆಗಿರುತ್ತೆ ನೋಡಿ. ಹುರ್ಕೊಳ್ಳೋದಕ್ಕೆ ಒಂದು 2 ನಿಮಿಷ ಅಂತೂ ಬೇಕಾಗುತ್ತೆ ನೋಡಿ, ಏಕೆಂದರೆ ಚಿಕ್ಕ ಉರಿಯಲ್ಲಿ ಹುರ್ಕೊಳ್ಳೋದಲ್ವಾ, ಅದಕ್ಕೆ. ಸ್ವಲ್ಪ ಸ್ಮೆಲ್ ಬರ್ತಾ ಇದೆ, ಘಮ 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 ಅಂತ ಪರಿಮಳ. ಕಡಲೆ ಹಿಟ್ಟಿನ ಒಂದು ಹಸಿ ವಾಸನೆ ಹೋಗಿ ಘಮ 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 ಬರ್ತಾ ಇದೆ ನೋಡಿ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈಗ ನೋಡಿ ಚೆನ್ನಾಗಿ ಎಲ್ಲ ಕಡೆ ಹುರಿದಿದ್ದಾಗಿದೆ. ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಸಖತ್ತಾಗಿ ಒಂದು ಸ್ವೀಟ್ ಮಾಡೋ ಒಂದು ಹದಕ್ಕೆ ಕಡಲೆ ಹಿಟ್ಟು ಚೆನ್ನಾಗಾಗಿದೆ. ಇವಾಗ ಒಂದು ಪಾತ್ರೆಯನ್ನು ಸ್ಟವ್ ಮೇಲಿಟ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಿಬಿಟ್ಟು ಆ ಸಕ್ಕರೆ ನೆನೆಯುವಷ್ಟೇ ನೀರು ಹಾಕಬೇಕಾಗುತ್ತೆ ನೋಡಿ, ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಇದು ಒಂದು ವೇಳೆ ಪಾಕ ಬರುತ್ತೆ ಅನ್ನುವಾಗ ಕಡಲೆ ಹಿಟ್ಟು ಹಾಕಿಬಿಟ್ರೆ ಆಯಿತು, ನಮ್ಮ ಬರ್ಫಿ ರೆಡಿ. ಮತ್ತು ಈ ಹಂಚಲ್ಲಿ ಇನ್ನೊಮ್ಮೆ ಈ ಥರ ಆರುತ್ತಲ್ವ, ಆರ್ತಾ ಇರುವಾಗ ಈ ಗಂಟು ಇಲ್ಲದ ಹಾಗೆ ಸ್ವಲ್ಪ ಹೀಗೆ ಮಾಡ್ಕೊಳ್ಬೇಕಷ್ಟೆ. ಚೆನ್ನಾಗಿ ಒಣಗಿದೆ ನೋಡಿ, ಹುರಿದಿದೆ ಕಡಲೆ ಹಿಟ್ಟು, ಚೆನ್ನಾಗಿ ಹುರಿದಿದೆ. ಈ ಥರ ಹುರಿಬೇಕು ನೋಡಿ. ಏಲಕ್ಕಿಯೊಂದಿಗೆ ನಮ್ಮ ಸಕ್ಕರೆ ಪಾಕ ಕಾಯ್ತಾ ಇದೆ, ಸಕ್ಕರೆ ಕರಗ್ತಾ ಇದೆ. ನಮ್ಮ ಪಾಕ ಬರ್ತಾ ಇದೆ. ಇವಾಗ ಪಾಕ ಬರ್ತಾ ಇದೆ. ಇವಾಗ ಹಾಕಿಬಿಡೋಣ ನೋಡಿ. ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಗಚ್ಬೇಕು. ಇವಾಗ ಉರಿ ಮಾತ್ರ ಕಡಲೆ ಹಿಟ್ಟು ಹಾಕಿದ್ಮೇಲೆ ಸಣ್ಣ ಇರಬೇಕಾಗುತ್ತೆ, ಇಲ್ಲ ಅಂದರೆ ನಮ್ಮ ಬರ್ಫಿ ಚೆನ್ನಾಗಾಗಲ್ಲ. ಉರಿ ಎಷ್ಟು ಸಣ್ಣಕ್ಕಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಕಡಲೆ ಹಿಟ್ಟನ್ನು ನಾವು ಸಕ್ಕರೆ ಪಾಕ ಬರುವಾಗ ಹಾಕಿದ್ವಲ್ವ, ಆ ಸಮಯದಲ್ಲಿ ಉರಿ ಸಣ್ಣ ಮಾಡಿಕೊಂಡೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ ಸೌಟಿಂದ. ಒಂದು ಸ್ವಲ್ಪ ಕೂಡ ಕೈಯನ್ನು ಬಿಡಬಾರ್ದು ನೋಡಿ. ಈ ಥರ ಬಿಟ್ಟರೆ ಅಲ್ಲೇ ಹಿಡ್ಕೊಬಿಡುತ್ತೆ ಕೈ ಅಂದರೆ ಹಿಟ್ಟು ಪಾತ್ರೆಗೆ ಹಿಡ್ಕೊಬಿಡುತ್ತೆ. ಅದಕ್ಕೆ ನಾವು ಕೈ ಬಿಡೋ ಹಾಗಿಲ್ಲ, ಹೀಗೆ ಹುಟ್ಟಾಡ್ತಾನೇ ಇರಬೇಕು. ಆವಾಗ ನಮ್ಮ ಬರ್ಫಿ ಸ್ವಲ್ಪ ಹತ್ತಿರ ಸ್ಮೆಲ್ ಬರಲ್ಲ, ಏನೂ ಇಲ್ಲ, ಚೆನ್ನಾಗಿ ಬರುತ್ತೆ. ಈ ಒಂದು ನೋಡಿ ತಳ ಎಲ್ಲ ಬಿಡ್ತಾ ಇದೆ ಅಲ್ವಾ, ಈ ಸಮಯದಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕಾಗುತ್ತೆ ನೋಡಿ.
ಆಗ ಇನ್ನು ಸ್ವಲ್ಪ ಟೇಸ್ಟಿಯಾಗಿರುವಂತಹ ಒಂದು ಬರ್ಫಿ ರೆಡಿ ಆಗುತ್ತೆ. ನಮ್ಮ ಬರ್ಫಿ ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಮ್ಮ ಬರ್ಫಿ ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ನೋಡಿ, ತಳ ಎಲ್ಲ ಬಿಟ್ಕೋತಾ ಇದೆ ಮತ್ತು ಈ ನೊರೆ 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 ಬರ್ತಾ ಇದೆ ನೋಡಿ, ಆವಾಗ ನಮ್ಮ ಬರ್ಫಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಸರಿಯಾದ ಹದ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಆಫ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕೋಣ. ತುಪ್ಪ ಸವರಿದ ಒಂದು ತಟ್ಟೆನಲ್ಲಿ ಈಗ ಬೇಯಿಸಿರೋದನ್ನು ಹಾಕೋಣ. ಹಿಟ್ಟನ್ನು ನೋಡಿ ಹೀಗೆ ಚೆನ್ನಾಗಿ ಹರಡ್ಕೋಬೇಕು. ಇದು ನೋಡಿ, ನಾವು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಇಲ್ಲಾಂದರೆ ಅದು ಆಗಲ್ಲ. ಬಿಸಿ ಇದ್ದಾಗಲೇ ನಾವು ಕಟ್ ಮಾಡ್ಕೋಬೇಕು, ನಾವು ಬೇಕಾಗಿರೋ ಆಕಾರದಲ್ಲಿ. ಈಗಾಗಲೇ ಅದು ರೆಡಿ ಆಗಿಬಿಟ್ಟಿದೆ ತಿನ್ನೋದಕ್ಕೆ ಚೆನ್ನಾಗಿ. ಬಾಯಲ್ಲಿಟ್ಟರೆ ಕರಗುವಂತಹ ನಮ್ಮ ಬರ್ಫಿ ರೆಡಿ ನೋಡಿ. ಕಡಲೆ ಹಿಟ್ಟಿನ ಬರ್ಫಿ ರೆಡಿ ಟು ಈಟ್. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಮಾಡ್ಕೊಳ್ಳೋದು ತಿನ್ಕೊಳ್ಳೋದು ನೋಡಿ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ ನಾವು ಕಡಲೆ ಹಿಟ್ಟಿನ ಬರ್ಫಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ಸರಳವಾದ ಸುಲಭವಾದ ಕಡಲೆ ಹಿಟ್ಟಿನ ಬರ್ಫಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸ್ವೀಟ್ ಮನೆಯಲ್ಲಿ ಬೇಜಾರಾದಾಗ ಮಾಡ್ಕೊಂಡು ತಿನ್ನಿ, ಓಕೆನಾ? ಓಕೆ, ಬಾಯ್.